ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಕನ್ನಡದ ಪುಸ್ತಕದ ಸಾರಾಂಶವನ್ನು ಕುರಿತು ವಿಮರ್ಶೆ ಮಾಡಲು ಶ್ರೇಷ್ಠವಾದ ಪುಸ್ತಕ ನಿಮ್ಮ ಜೀವನದ ಘನತೆಯನ್ನು ಹೆಚ್ಚಿಸಿಕೊಳ್ಳಿ. ಈ ಪುಸ್ತಕವನ್ನು ಬರೆದ ಶ್ರೇಷ್ಠ ಲೇಖಕರು ಕಾಂಬೋ ಸ್ಟೀವ್ ಅಂತಕ್ಕಂಥ ಲೇಖಕರು ಸ್ವತಃ ಒಬ್ಬ ಲೇಖಕರಾಗಿ 10 ವರ್ಷಗಳ ಅನುಭವದಿಂದ ತಮ್ಮನ್ನೇ ತಾವು ಮಾನಸಿಕ ಮತ್ತು ದೈಹಿಕವಾಗಿ ಜೀವನದಲ್ಲಿ ಏರುಪೇರುಗಳ ಕುರಿತು ಸುದೀರ್ಘವಾದ ಈ ಪಯಣದಲ್ಲಿ ನಾವು ತೆಗೆದುಕೊಳ್ಳಬೇಕಾದ ನಿರ್ಧಾರಗಳು, ಸಮಸ್ಯೆಗಳ ಮಧ್ಯೆ ನಾವು ಯಾವ ರೀತಿ ಬದುಕಬೇಕು, ಈ ವೈಯಕ್ತಿಕ ಗುರಿ ಮತ್ತು ಮೌಲ್ಯಗಳ ನಡುವೆ ನಮ್ಮ ವೈಯಕ್ತಿಕ ಗುರಿ ಮತ್ತು ಆ ಗುರಿಯ ಮೌಲ್ಯ ವಿಷಯ ತಿಳಿದುಕೊಂಡು ಯಾವ ರೀತಿ ಬದುಕಬೇಕೆಂಬುದಾಗಿ ಶ್ರೇಷ್ಠವಾದ ಒಂದು ಪುಸ್ತಕವು ಇದಾಗಿದೆ. ಈ ಪುಸ್ತಕವು ಮಾರಾಟದ ಗರಿಯನ್ನು ದಾಟಿದೆ. ಈ ಪುಸ್ತಕವು ಓದುಗನ ಕೈಗನ್ನಡಿಯಾಗಿದೆ. ಈ ಪುಸ್ತಕದಿಂದ ಅನೇಕರ ಬದುಕನ್ನು ಬದಲಾವಣೆ ಮಾಡಿ ಮೋಟಿವೇಟ್ ಮಾಡಿರ್ತಕ್ಕಂಥ ಭಾರಿ ಬೇಡಿಕೆ ಇರ್ತಕ್ಕಂಥ ಈ ಪುಸ್ತಕ ಇದಾಗಿದೆ. ನಿಮ್ಮ ಜೀವನದ ಘನತೆಯನ್ನು ಹೆಚ್ಚಿಸಿಕೊಳ್ಳಿ. ಜೀವನ ದೊಡ್ಡದಾಗಿದೆ, ಜೀವ ಸಣ್ಣದಾಗಿದೆ. ಈ ಜೀವನದ ಉದ್ದಕ್ಕೂ ಮನುಷ್ಯನು ಆಸೆ ನಿರೀಕ್ಷೆಯನ್ನು ಹೊಂದಿರತಕ್ಕಂಥವನಾಗಿದ್ದಾನೆ. ಆದರೆ ಈ ಒಂದು ಜೀವನದಲ್ಲಿ ತಮಗಿರ್ತಕ್ಕಂಥ ಘನತೆಯನ್ನು ಹೆಚ್ಚಿಸಿಕೊಳ್ಳಬೇಕಾದ್ರೆ, ತಮಗಿರ್ತಕ್ಕಂಥ ಮೌಲ್ಯಗಳನ್ನು ಹೆಚ್ಚಿಸಿಕೊಳ್ಬೇಕಾದ್ರೆ, ನಮಗಿರ್ತಕ್ಕಂಥ ಒಂದು ಗೌರವವನ್ನು ನಾವು ಕಾಪಾಡಿಕೊಳ್ಳಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ನಮಗೆ ಬರ್ತದೆ. ಈ ಒಂದು ಪುಸ್ತಕದಲ್ಲಿ ಲೇಖಕರು 4 ವಿಷಯಗಳ ಕುರಿತು ಮಾತಾಡುತ್ತಾರೆ. 4 ವಿಷಯಗಳಂದರೆ, ಒಂದನೇದಾಗಿ ನಾಯಕನ ಪಯಣ, ಎರಡನೇದಾಗಿ ವೈಯಕ್ತಿಕ ಗುರಿ ಮತ್ತು ಮೌಲ್ಯ, ಮೂರನೇದಾಗಿ ಜೀವನದ ಗುರಿ ಮೇಲೆ ನಿರೀಕ್ಷೆ, ನಾಲ್ಕನೇದು ಜ್ಞಾನ ಮತ್ತು ಕೌಶಲ್ಯ, ಐದನೇದು ಕಾರ್ಯ ಸಾಧನೆಗಳ ಪಟ್ಟಿ. ಈ 5 ಅಂಶಗಳನ್ನು ಈ ಕಾಂಬೋ ಸ್ಟೀವ್ ಅಂತಕ್ಕಂಥ ಲೇಖಕರು ನಮ್ಮ ಜೀವನದ ಮೆಟ್ಟಲುಗಳಾಗಿ ನಮ್ಮನ್ನು ತಂದಿರುತ್ತಾರೆ. ಯಾಕಂದರೆ ಬದುಕ್ತಕ್ಕಂಥ ಪರಿಕಲ್ಪನೆಯನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಇದೆ. ಆದರೆ ಬದುಕ್ತಕ್ಕಂಥ ಒಂದು ಕಲೆ ಇವರು ನಮಗೆ ತಿಳಿಸಿಕೊಡುತ್ತಾರೆ. ಒಂದನೇದಾಗಿ ಇಲ್ಲಿ ನೋಡುವಾಗ ನಾಯಕನ ಒಂದು ಪಯಣ ಎಂಬುದಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಆಯಾ ಮನುಷ್ಯನು ತನ್ನ ಜೀವನದಲ್ಲಿ ನಾಯಕನಾಗಿ ಪಾತ್ರ ವಹಿಸುತ್ತಾನೆ. ಪ್ರತಿಯೊಂದು ಲೈಫಿಗೆ ತನ್ನದೇ ಆದ ಒಬ್ಬ ಹೀರೋ ಇರುವ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಪಾತ್ರವಿದೆ ಎಂಬುದಾಗಿ ಲೇಖಕರು ಪುಸ್ತಕದಲ್ಲಿ ಹೇಳುತ್ತಾರೆ. ಅನೇಕ ಕಥೆಯ ಮೂಲಕವಾಗಿ, ಪುರಾಣಗಳ ಮೂಲಕವಾಗಿ, ಕಾಲ್ಪನಿಕವಾದ ಕಥೆಗಳ ಮೂಲಕವಾಗಿ ನಮ್ಮನ್ನು ಇವರು ಪಾಸಿಟಿವ್ ಆಗಿ ಬದುಕಲು ಹುರಿದುಂಬಿಸುತ್ತಾರೆ. ಸಹಾಯ ಸಮಯ ಮನಸ್ಥಿತಿ ಅಳವಡಿಸಿಕೊಳ್ಳಲು ಈ ಪುಸ್ತಕದಲ್ಲಿ ಲೇಖಕರು ನಮಗೆ ಈ ಪುಸ್ತಕದಲ್ಲಿ ತಿಳಿಸಿಕೊಡುವರಾಗಿದ್ದಾರೆ. ಈ ಒಂದು ಪುಸ್ತಕವು ಬಹಳ ಒಂದು ಮೋಟಿವೇಟ್ ಆಗಿ ಕೂಡಿರುವುದರಿಂದ ಮನುಷ್ಯನು ಒಂದು ಪುಸ್ತಕವನ್ನು ಒಂದು ಸಲ ಓದಿದ್ರೆ ಅವನ ಮನುಷ್ಯನ ಬದುಕುವ ದಿಕ್ಕನ್ನೇ ಬದಲಾಯಿಸುತ್ತಾರೆ. ಇಲ್ಲಿ ನೋಡುವಾಗ ಹೀರೋಸನ ಒಂದು ಪಯಣ, ಜರ್ನಿ ಅಂತಕ್ಕಂಥ ವಿಷಯದಲ್ಲಿ ನಾವು ಮಾತಾಡುವುದಾದರೆ, ಮನಸ್ಸೋಲದ ಮೂಲಕ ಜೀವನವನ್ನು
ನೋಡುವುದು ಅನಿವಾರ್ಯ. ಸವಾಲುಗಳನ್ನು ಮತ್ತು ಪ್ರಯೋಗಗಳಿಂದ ತಯಾರಿ ಮತ್ತು ಸವಾಲುಗಳನ್ನು ಸ್ವೀಕರಿಸಿಕೊಳ್ಳುವುದು ಒಳಗೊಂಡಿರುತ್ತದೆ ಹಾಗೆಂದು ಕಾಂಬೋ ಸ್ಟಿವ್ ಅವರು ಈ ಪುಸ್ತಕದಲ್ಲಿ ತಿಳಿಸಿರುತ್ತಾರೆ. ಈ ಪುಸ್ತಕವು ನಮಗೆ ಬಹಳ ಒಂದು ಪ್ರಯೋಜನಕಾರಿಯಾಗಿದೆ. ನೋಡುವಾಗ ಮನುಷ್ಯನ ಜೀವಿತವೆಂದರೆ ಏರುಪೇರುಗಳಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಈ ಒಂದು ಜೀವಿತದಲ್ಲಿ ನಾವು ಯಾವುದೇ ಒಂದು ಸಮಸ್ಯೆಗೂ ಜಗ್ಗದೆ ನಾವು ಹೀರೋ ಆಗಿ ಯಾವುದೇ ಸಮಸ್ಯೆ ಬಂದರೂ ಆ ಸಮಸ್ಯೆಗಳನ್ನು ಬದಿಗಿಟ್ಟು ನಮ್ಮ ಗುರಿಯ ಮೇಲೆ ಫೋಕಸ್ ಮಾಡಿ ಮುಂದೆ ಸಾಗಬೇಕೆಂಬುದು ಈ ಪುಸ್ತಕದ ಈ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡೋರಾಗಿದ್ದೇವೆ. ಎರಡನೇದಾಗಿ ನೋಡುವಾಗ ವೈಯಕ್ತಿಕ ಗುರಿ ಮತ್ತು ಮೌಲ್ಯ ಎಂಬುದಾಗಿ, ಗುರಿ ಮತ್ತು ಗುರು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದ್ದೇ ಇರುತ್ತದೆ. ಗುರಿ ಇಲ್ಲದ ಮನುಷ್ಯ ಮತ್ತು ಗುರು ಇಲ್ಲದ ಮನುಷ್ಯನು ರೆಕ್ಕೆಯಿಲ್ಲದ ಪಕ್ಷಿಯಂತಿದ್ದಾನೆ ಎಂಬುದಾಗಿ. ಗುರಿ ಇಲ್ಲಿ ನಾವು ಹೊಂದಿರತಕ್ಕಂಥ ಗುರಿಯನ್ನು ಹೊಂದಿದ್ದರೆ ಸಾಲದು. ಇಲ್ಲಿ ನೋಡುವಾಗ ವೈಯಕ್ತಿಕ ಗುರಿ ಮತ್ತು ಮೌಲ್ಯ ಅಂತಕ್ಕಂಥದ್ದನ್ನು ತಿಳಿದುಕೊಂಡಿರಬೇಕು. ನಮಗಿರ್ತಕ್ಕಂಥ ಗೋಲನ್ನು ನಾವು ಆ ಗುರಿಯನ್ನು ರೀಚ್ ಮಾಡುತ್ತೇವೆ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮಲ್ಲಿ ಬರಬೇಕು. ಆ ಒಂದು ವೈಯಕ್ತಿಕವಾದ ಗುರಿಯೊಂದಿಗೆ ನಾವು ಪ್ರತಿದಿನ ಆ ವಿಷಯದ ಕುರಿತು ನಾವು ಚರ್ಚೆ ಮಾಡಬೇಕು ಎಂಬುದಾಗಿ, ಮತ್ತು ಆ ಗುರಿಯ ಮೌಲ್ಯತೆಯನ್ನು, ಆ ಗುರಿಯ ಒಂದು ವ್ಯಾಲ್ಯೂವನ್ನು ನಾವು ಈ ಒಂದು ಜೀವನದಲ್ಲಿ ಗ್ರಹಿಸಿಕೊಂಡು ಬದುಕಬೇಕಾಗಿದೆ. ಯಾಕಂದರೆ ಒಬ್ಬ ಮನುಷ್ಯನು ಗುರಿ ಮತ್ತು ಗಮ್ಯತೆ ಹೊಂದಿರತಕ್ಕಂಥವನಾಗಿದ್ದಾನೆ. ಸಮಸ್ಯೆಗಳು ಬಹಳವ. ಸಮಸ್ಯೆಗಳ ಮಧ್ಯೆ ನಾವು ಮೌಲ್ಯವರ್ಧಿತವಾಗಿರ್ತಕ್ಕಂಥ ಗುರಿಯನ್ನು ಹೊಂದಿರಬೇಕು ಎಂಬುದಾಗಿ. ಮೂರನೇದಾಗಿ ಜೀವನದ ಗುರಿ ಮೇಲೆ ನಿರೀಕ್ಷೆ ಇರಬೇಕೆಂಬುದಾಗಿ. ಇಲ್ಲಿ ನೋಡುವಾಗ ಮನುಷ್ಯನು ಮಾಡತಕ್ಕಂಥ ಬದುಕಿನಲ್ಲಿ ಜೀವನದಲ್ಲಿ ಗುರಿಯಾಗಿರಬೇಕೆಂಬುದಾಗಿ. ಗುರಿ ಇಟ್ಕೊಂಡ್ರೆ ಸಾಲದು, ಗುರಿಯ ಮೇಲೆ ನಾವು ನಿರೀಕ್ಷೆ ನೀಡಬೇಕು. ಒಂದು ಗುರಿಯ ಮೇಲೆ ನಾವು ಫೋಕಸ್ ಮಾಡಬೇಕು. ಒಂದು ಗೋಲನ್ನು ರೀಚ್ ಮಾಡಬೇಕಾದ್ರೆ ಆ ಗೋಲಿನ ಕುರಿತು ನಾವು ಚಿಂತೆ ಮಾಡೋರಾಗಿ, ಆ ಗೋಲಿನ ಕುರಿತು ನಾವು ಪ್ರತಿದಿನ ನಾವು ಅದಕ್ಕಿರ್ತಕ್ಕಂಥ ಒಂದು ಶೆಡ್ಯೂಲ್ ಲಿಸ್ಟನ್ನು ರೆಡಿ ಮಾಡಿ ಆ ಗೋಲಿನ ಆ ರೀಚಿನ ವಿಷಯದಲ್ಲಿ ಪ್ರತಿದಿನ ನಾವು ಚರ್ಚೆ ಮಾಡಬೇಕಾಗಿದೆ. ಒನ್ ಗೋಲ್ ಮೇಲೆ ಫೋಕಸ್ ಮಾಡಬೇಕಾಗಿದೆ. ಇಲ್ಲಿ ನೋಡುವಾಗ ಕ್ರಿಕೆಟಿನ ದೇವರು ಸಚಿನ್ ಕುಮಾರ್ ಅವರು ಒಂದರ ಮೇಲೆ ಫೋಕಸ್ ಮಾಡೋದ್ರ ಮೂಲಕವಾಗಿ ಕ್ರಿಕೆಟಿನ ಮಹಾದೇವರು ಎಂಬುದಾಗಿ ಬಿರುದನ್ನು ಪಡೆದುಕೊಂಡರು. ಕ್ರಿಕೆಟ್ ದೇವರು ಎಂಬುದಾಗಿ ಜನರು ಅವರನ್ನು ಕರೆಯುತ್ತಾರೆ. ಇಲ್ಲಿ ನಾವು ಶಿಕ್ಷಣದ ಒಂದು ಮೌಲ್ಯ ನಮಗಿಲ್ಲದಿದ್ದರೂ ಸಹ ಗುರಿಯ ಮೇಲೆ ನಾವು ಫೋಕಸ್ ಅನ್ನು ಮಾಡೋದ್ರ ಮೂಲಕವಾಗಿ ಅದರ ಗುರಿಯ ಮೇಲೆ ನಿರೀಕ್ಷೆ ಮಾಡೋದ್ರ ಮೂಲಕವಾಗಿ ನಮ್ಮ ಜೀವನದಲ್ಲಿ ನಾವು ಸಫಲತೆಯನ್ನು ಕಾಣಬಹುದು. ಅದೇ ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟಿನಲ್ಲಿ ಮಹಾ ಸಾಧನೆಯನ್ನು ಮಾಡಿ ಆ ಸಚಿನ್ ತೆಂಡೂಲ್ಕರ್ ಅವರ ಒಂದು ಪಾಠವನ್ನೇ ಮಹಾರಾಷ್ಟ್ರ ಗೌರ್ಮೆಂಟ್ದವರು ಪ್ರಪ್ರಥಮವಾಗಿ ಆ ಪಾಠವನ್ನು ಮೊದಲನೇ ಪಾಠವೆಂದು ಟೆಕ್ಸ್ಟ್ ಬುಕ್ಕಿನಲ್ಲಿ ಮಕ್ಕಳಿಗಾಗಿ ಪ್ರಿಂಟ್ ಹಾಕಿದ್ರು ನೋಡುತ್ತೇವೆ. ಇಲ್ಲಿ ನೋಡುವಾಗ ಒಂದು ಗುರಿಯ ಮೇಲೆ ನಾವು ಫೋಕಸ್ ಮಾಡೋದ್ರ ಮೂಲಕವಾಗಿ ಆ ಗುರಿಯನ್ನು ನಾವು ರೀಚ್ ಮಾಡಬಹುದು. ಇಲ್ಲಿ ನಾಲ್ಕನೇದಾಗಿ ನೋಡುವಾಗ ಜ್ಞಾನ ಮತ್ತು ಕೌಶಲ್ಯ. ಜ್ಞಾನ ಮತ್ತು ಕೌಶಲ್ಯ ಅನ್ನತಕ್ಕಂಥದ್ದು ಗುರಿಯ ಮೇಲೆ ನಾವು ನಮಗಿರ್ತಕ್ಕಂಥ ಜ್ಞಾನವನ್ನು
ನಾವು ಬಳಸ್ಕೊಳ್ಳಬೇಕು. ಗುರಿ ಬರೀ ಗುರಿ ಇದ್ದರೆ ಸಾಲದು, ಆದರೆ ಗುರಿ ಕುರಿತು, ಆ ಒಂದು ಗೋಲಿನ ಕುರಿತು ನಮಗೆ ಜ್ಞಾನ ಅವಶ್ಯವಾಗಿದೆ. ಜ್ಞಾನ ಇದ್ದಲ್ಲಿ ಯಾವ ಒಂದು ಸಮಸ್ಯೆ ನಮಗೆ ಕಠಿಣವಾಗಲಾರದು. ಕೌಶಲ್ಯ ಮತ್ತು ಜ್ಞಾನ ಈ ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಎಂಬುದಾಗಿ ಲೇಖಕರು ಈ ಪುಸ್ತಕದಲ್ಲಿ, ಈ ಅಧ್ಯಾಯದಲ್ಲಿ ನಮಗೆ ತಿಳಿಸುವರಾಗಿದ್ದಾರೆ. ಐದನೇದಾಗಿ ನೋಡುವಾಗ ಕಾರ್ಯ ಸಾಧನೆಗಳ ಪಟ್ಟಿ, ಕಾರ್ಯ ಮತ್ತು ಸಾಧನೆಗಳ ಪಟ್ಟಿ ಎಂಬುದಾಗಿ ನಾವು ನಮಗಿರ್ತಕ್ಕಂಥ ಕಾರ್ಯಗಳು, ನಮಗಿರ್ತಕ್ಕಂಥ ಒಂದು ಗುರಿಯ ಒಂದು ಕುರಿತು ನಾವು ಲಿಸ್ಟನ್ನು ಮಾಡಬೇಕಾಗಿದೆ. ಯಾಕಂದರೆ ಈ ಒಂದು ಜೀವನದ ಪಯಣದಲ್ಲಿ ನಾವು ಅನೇಕ ಸಲ ಸೋತು ಹೋದವರಾಗಿರುತ್ತೇವೆ. ನಾವು ನಕಾರಾತ್ಮಕ ಜನರೊಂದಿಗೆ ಇರುವುದರಿಂದ ನಕಾರಾತ್ಮಕವಾದ ಭಾವನೆಗಳು ನಮ್ಮಲ್ಲಿ ಎದ್ದು ಕಾಣುತ್ತವೆ. ಯಾಕಂದರೆ ಜನರು ನಿರಾಶೆಯಿಂದ ಕೂಡಿರ್ತಕ್ಕಂಥ ಜನರು, ಯಾವ ಗುರಿ ಗಮ್ಮತ್ತೇ ಇಲ್ಲದ ಜನರ ಮಧ್ಯೆ ನಾವು ಬದುಕ್ತಾ ಇದ್ದೇವೆ. ಅಂದರೆ ನಾವು ನಮಗಿರುವ ಒಂದು ಗೋಲನ್ನು ನಾವು ರೀಚ್ ಮಾಡಬೇಕಾದ್ರೆ ತನ್ನದೇ ಆದ ಒಂದು ಟೈಮ್ ಟೇಬಲ್ ಅನ್ನು ಅದಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು. ಒಬ್ಬ ವಿದ್ಯಾರ್ಥಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ವಿದ್ಯಾರ್ಥಿ ಅವನು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡಿಬೇಕಾದ್ರೆ ಹಿಂದೆ ಅವನು ಆ ಕಾರ್ಯ ಮತ್ತು ಸಾಧನೆಗಳ ಒಂದು ಪಟ್ಟಿ ಮಾಡಬೇಕಾಗಿದೆ. ಪ್ರತಿದಿನ ಓದುವ ಸಮಯ, ಪ್ರತಿದಿನ ಒಂದು ಈ ವಿಷಯಕ್ಕಾಗಿ ಇಂತಿಷ್ಟು ಸಮಯ ಅಂದು ಇವಾಗ ಅವನು ಶೆಡ್ಯೂಲ್ ಪಟ್ಟಿಯನ್ನು ಮಾಡಿ ಓದೋದಾದರೆ ಅವನು ಯಾವುದೇ ಒಂದು ವಿಷಯದ ಕುರಿತು ಅವನಿಗೆ ಕಠಿಣವೆಂದೆನಿಸದೆ ಅವನು ಹಾಕೊಂಡಿರ್ತಕ್ಕಂಥ ಗುರಿಯನ್ನು ಅವನು ರೀಚ್ ಮಾಡಲು ಸಾಧ್ಯವಿದೆ. ಅದನ್ನು ಕುರಿತು ನಮಗೆ ಯಾವುದೇ ಒಂದು ಗುರಿಯ ಬಗ್ಗೆ ಅರಿವಿಲ್ಲದೆ, ಜ್ಞಾನವಿಲ್ಲದೆ ಗುರಿ ಇಟ್ಟುಕೊಂಡಿದ್ರೆ ಸಾಲದು. ಆ ಗುರಿಯ ಕುರಿತು ನಾವು ಪ್ರತಿದಿನ ಅಭ್ಯಾಸ ಮಾಡಬೇಕಾಗಿದೆ. ಪ್ರತಿದಿನ ಅದ್ರ ಕುರಿತು ನಾವು ಧ್ಯಾನ ಮಾಡಬೇಕಾಗಿದೆ, ಅವಲೋಕನೆ ಮಾಡಿಕೊಳ್ಳಬೇಕಾಗಿದೆ. ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ನಾವು ಆ ಗುರಿಯ ಕುರಿತು, ಆ ವಿಷಯ ಕುರಿತು, ಆ ಒಂದು ಗೋಲಿನ ಕುರಿತು ನಾವು ರೀಚ್ ಮಾಡಲು ಸಾಧ್ಯನಾ ಎಂಬುದಾಗಿ ತಮ್ಮನ್ನು ತಾವೇ ಅವಲೋಕನೆ ಮಾಡಿಕೊಳ್ಳದೇ ಇರುವಾಗ ಆ ಗುರಿಯ ಕಡೆ ನಾವು ಹೋಗಲು ಸಾಧ್ಯನೇ ಇಲ್ಲ. ಆದ ಕಾರಣ ಕಾಂಬೋ ಸ್ಟೀವ್ ಅವರು ಹೇಳುವ ಹಾಗೆ ನಾವು ನಮಗಿರುವ ಗುರಿಯನ್ನು, ನಮಗಿರ್ತಕ್ಕಂಥ ಒಂದು ಮೌಲ್ಯದ ಗುರಿಯನ್ನು ಹಾಕಿಕೊಂಡು ಆ ಮೌಲ್ಯದ ಕುರಿತು ಜ್ಞಾನವುಳ್ಳವರಾಗಿದ್ದು ಆ ವಿಷಯದ ಕುರಿತು ನಾವು ಚರ್ಚೆ ಮಾಡುವಾಗ, ಪಾಸಿಟಿವ್ ಆಗಿ ಥಿಂಕ್ ಮಾಡುವಾಗ, ಪಾಸಿಟಿವ್ ಆಗಿ ನಾವು ವರ್ತಿಸುವಾಗ ಯಾವುದೇ ಒಂದು ಸವಾಲು ನಮಗೆ ಕಠಿಣವೆನಿಸುವುದಿಲ್ಲ ಎಂಬುದಾಗಿ. ಆದ ಕಾರಣ ಈ ವಿಡಿಯೋವನ್ನು ವೀಕ್ಷಿಸ್ತಕ್ಕಂಥ ಪ್ರಿಯ ವೀಕ್ಷಕರೇ, ಜೀವನದಲ್ಲಿ ಸವಾಲುಗಳವ, ಸಮಸ್ಯೆಗಳವ, ಏರುಪೇರುಗಳವ, ಮಾನ ಅವಮಾನವಿದ, ಚಿಂತೆ ದುಃಖ ಅದ, ಸಂತೋಷ ಸಮಾಧಾನದ. ಆದರೆ ನಾವು ದುಃಖವನ್ನೇ ತೆಗೆದುಕೊಂಡು ದುಃಖವನ್ನೇ ನಾವು ಚಿಂತಿಸುವಾಗ ನಾವು ಸಂತೋಷವನ್ನು ಮರೆತು ಬಿಡುತ್ತೇವೆ. ನಾವು ನಮಗಿರುವ ಅವಮಾನವನ್ನೇ ನಾವು ಚಿಂತಿಸುವಾಗ ನಮಗೆ ಬರ್ತಕ್ಕಂಥ ಬಹುಮಾನವನ್ನು ನಾವು ಕಳೆದುಕೊಳ್ಳುವರಾಗಿದ್ದೇವೆ. ಆದ ಕಾರಣ ಅವಮಾನ ಎಲ್ಲೋಗ್ತದೋ ಅಲ್ಲೇ ನಮಗೆ ಬಹುಮಾನ ಸಿಗುತ್ತದೆ. ಆದ್ದರಿಂದ ನಮ್ಮ ಜೀವನದ ಗುರಿಯ ಕುರಿತು, ನಮ್ಮ ಜೀವನದ ಗಮ್ಯತೆ ಕುರಿತು, ನಮ್ಮ ಜೀವನದ ಒಂದು ಲಕ್ಷಣದ ಕುರಿತು, ಲೈಫ್ ಸ್ಟೈಲ್ ಕುರಿತು ನಾವಿಂದು ಚಿಂತಿಸಬೇಕಾಗಿದೆ. ಯಾಕಂದರೆ ನಾವು ಬದುಕ್ತಕ್ಕಂಥ ಬದುಕು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕಾಗಿದೆ. ನಮ್ಮ ಜೀವನದ ಮೌಲ್ಯವನ್ನು ನಾವು ಹೆಚ್ಚಿಸಿಕೊಳ್ಳಬೇಕಾಗಿದೆ. ನಮ್ಮ ಜೀವನದ ಘನತೆಯನ್ನು ನಾವು ಹೆಚ್ಚಿಸಿ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ಇನ್ನೊಬ್ಬರಿಗೆ ನಾವು ಮಾದರಿಯಾಗಿ ನಾವು ಬದುಕಬೇಕಾದ್ರೆ ಲೇಖಕರು ಹೇಳುವ ಹಾಗೆ ನಿಮ್ಮ ಜೀವನದ ಗುರಿಯ ಕಡೆ, ನಿಮ್ಮ ಜೀವನದ ಒಂದು ಲೆವೆಲ್ ಕಡೆ ನೀವು ಗಮನ ಹರಿಸ್ರಿ ಎಂಬುದಾಗಿ, ಲೆವೆಲ್ ಅಪ್ ಯುವರ್ ಲೈಫ್ ಎನ್ನುವ ಹಾಗೆ ನಮ್ಮ ಗುರಿಯ ಕುರಿತು, ನಮ್ಮ ಒಂದು ಘನತೆಯ ಕುರಿತು ನಾವು ಹೆಚ್ಚಿಸ್ಕೊಳ್ಬೇಕಾಗಿದೆ. ನಮ್ಮ ಜೀವನ ಅಂತಕ್ಕಂಥದ್ದು
ಎಲ್ಲ ಜೀವರಾಶಿಗಳಿಗಿಂತ ಈ ಮನುಷ್ಯ ಜೀವರಾಶಿ ಶ್ರೇಷ್ಠವಾಗಿದೆ. ಆದರೆ ಇಂದು ನಾವು ಮನುಷ್ಯರಾಗಿ ವರ್ತಿಸದೆ, ಮನುಷ್ಯರಾಗಿ ಚಿಂತೆ ಮಾಡದೆ, ಮನುಷ್ಯರಾಗಿ ಕೆಲಸ ಮಾಡದೆ ನಾವು ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದೇವೆ. ನಮಗಿರ್ತಕ್ಕಂಥ ಮೌಲ್ಯವನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ. ನಮಗಿರ್ತಕ್ಕಂಥ ಘನತೆಯನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ. ನಿರಾಶರಾಗ್ತಿದ್ದೇವೆ, ದುಃಖ ಪೀಡಿತರಾಗ್ತಿದ್ದೇವೆ, ಸಮಸ್ಯೆಯಲ್ಲಿ ಮುಳುಗಿ ಹೋಗ್ತಿದ್ದೇವೆ. ಆದರೆ ಜೀವನದ ಕುರಿತು, ಅದರ ಶ್ರೇಷ್ಠತೆಯನ್ನು ಕುರಿತು ನಮ್ಗೆ ಅರಿವಿಲ್ಲದೆ ನಾವು ಬದುಕು ಮಾಡ್ತಾ ಇದ್ದೇವೆ. ದೇವರು ಎಲ್ಲರಿಗೂ ಒಂದು ರೀತಿ ಬಲ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ಅವನ ಜೀವಿತದಲ್ಲಿ ಅವನಿಗಿರುವ ನಿರೀಕ್ಷೆಯ ಕುರಿತು, ಆ ಜೀವನದಾಗಿರ್ತಕ್ಕಂಥ ಗುರಿಯ ಕುರಿತು ಅವನು ಅದನ್ನ ರಿಯಲೈಸ್ ಮಾಡಲು ಶಕ್ತಿ ಕೊಟ್ಟಿದ್ದಾನೆ. ಆದರೆ ಅದನ್ನೇ ಕುರಿತು ನಾವು ಚಿಂತಿಸದೆ ಸಮಸ್ಯೆಗಳಲ್ಲಿ ಬಿದ್ದು ಹೋದವರ ಹಾಗೆ, ಸಮಸ್ಯೆ ಅಂತಕ್ಕಂಥ ಬಿರುಗಾಳಿಗೆ ಸಿಕ್ಕಿಕೊಂಡವರ ಹಾಗೆ, ಸಮುದ್ರ ಅಂತಕ್ಕಂಥ ಸಮಸ್ಯೆಯಲ್ಲಿ, ಆ ಸುಳಿವಿನಲ್ಲಿ ನಾವು ಸಿಕ್ಕಾಕೊಂಡು ನಮಗೆ ಯಾರು ಆಧಾರ ಇಲ್ಲ, ಅಸಹಾಯಕರಾಗಿ ಬದುಕ್ತಾ ಇದ್ದೇವೆ. ಆದ ಕಾರಣ ನಮಗೆ ನಮ್ಮ ಜೀವನದ ಮೇಲೆ ಸಕಾರಾತ್ಮಕವಾಗಿ ಭಾವನೆಗಳನ್ನು ಉದ್ರೇಕವಾಗಿ ಬರುವಾಗ ಇಂಥ ಪುಸ್ತಕ ನಾವು ಓದಬೇಕಾಗಿದೆ. ಇಂಥ ಬದುಕುವುದನ್ನು ಕಲಿಸುವ ಪುಸ್ತಕಗಳನ್ನು ನಾವು ವಿಮರ್ಶೆ ಮಾಡಬೇಕಾಗಿದೆ. ಓದಲು ಸಮಯ ಇಲ್ಲದೆ ಇರುವ ಒಂದು ಪರಿಸ್ಥಿತಿಯಲ್ಲಿ ನಾವು ಇಂಥ ಒಂದು ಪುಸ್ತಕದಿಂದ ಕೂಡಿರ್ತಕ್ಕಂಥ ಆಡಿಯೋವನ್ನು ನಾವು ನೋಡಿಕೊಂಡು, ಕೇಳಿಕೊಂಡು, ವಿಡಿಯೋನ ತಿಳಿದುಕೊಂಡು ನಮ್ಮನ್ನು ನಾವೇ ಪಾಸಿಟಿವ್ ಆಗಿ ಥಿಂಕ್ ಮಾಡಲು ಕಲಿಯಬೇಕಾಗಿದೆ. ಯಾಕಂದರೆ ಬದುಕುವನಿಗೆ ಬಹಳ ಹಾದಿಗಳವ. ಮೌಲ್ಯಯುತವಾಗಿ ಬದುಕಲು ನಾವು ಕಲಿಯಬೇಕಾಗಿದೆ. ಆದ ಕಾರಣ ಈ ಒಂದು ನಿಮ್ಮ ಜೀವನದ ಘನತೆ ಹೆಚ್ಚಿಸಿಕೊಳ್ಳಿ ಅಂತಕ್ಕಂಥ ಪುಸ್ತಕದಿಂದ ನಿಮ್ಮ ಬದುಕಿಗೆ ಯಾವುದಾದರೂ ಹಿತವನಿಸಿದರೆ, ಈ ಒಂದು ಪುಸ್ತಕದಿಂದ ನಿಮಗೆ ನಿಮ್ಮ ನಿರೀಕ್ಷೆಯಲ್ಲಿ ಒಂದು ನಿರೀಕ್ಷೆ, ಒಂದು ಗುರಿ, ಒಂದು ಗೋಲನ್ನು ನಿಮ್ಮ ಜೀವಿತದಲ್ಲಿ ಮೂಡಿ ಬರಬೇಕೆಂಬುದೇ ನನ್ನ ಒಂದು ಮನದಾಳದ ಆಸೆ ಆಗಿದೆ. ಆದ ಕಾರಣ ಈ ಪುಸ್ತಕವನ್ನು ಒಂದು ಸಲ ಓದಿ. ಅಲ್ಲಂದ್ರೆ ನೀವು ಒಂದ್ಸಲ ಈ ಆಡಿಯೋನ ಒಂದ್ಸಲ ಮನಸಾರೆ ಕೇಳಿ ನಿಮ್ಮ ಬದುಕುವ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಿ ಎಂಬುದೇ ಈ ಪುಸ್ತಕದ ಸಾರಾಂಶವಾಗಿದೆ. ಇಲ್ಲಿವರೆಗೆ ನೀವು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.